ತಪ್ಪು ಮಾಡ್ತಾರೆ ಅನ್ಸುತ್ತೆ ಈಶ್ವರಪ್ಪ? ನೀವು ಹತ್ತರದಿಂದ ಬಲ್ಲೋರವ್ರನ್ನ ಈಗಲ್ಲ 40 ವರ್ಷದಿಂದ ನೋಡ್ತಾ ಇದ್ರಿ. ಈಗಿನ ರಾಜಕಾರಣಿಗಳಿಂದ ಜಾಸ್ತಿ ಆಪ್ತತೆ ನಿಮಗಿದೆ. ನಿಮ್ಗೆ ಯಾಕೆ ಅನಿಸ್ತಾ ಇದೆ ಯಾಕೆ ಅವ್ರು ತಪ್ಪು ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ನಾನೇ ಇರಬೇಕು, ನನ್ನ ಮಕ್ಕಳೇ ಇರಬೇಕು. ಬೇರೆ ಯಾವುದೇ ಸಂಘಟನೆ ಕಟ್ಟದಂಥ ಹಿರಿಯ ಕಾರ್ಯಕರ್ತರು ಪಕ್ಕಕ್ಕೆ ಬಿ ಶಿವಪ್ಪನವರು ಪಕ್ಕಕ್ಕೆ ಪೂರ ಸರ್ಕೊಂಡು ಹೋದರು. ಮಲ್ಲಿಕಾರ್ಜುನೇನರು ಪಕ್ಕಕ್ಕೆ ಪೂರ ಸರ್ಕೊಂಡು ಹೋದರು. ಎಷ್ಟು ನೋವು ಅನುಭವಿಸ್ತಾ ಇದ್ರು. ಸಾರ್ ಬೇಡ ಸರ್, ಬೇಡ ಸರ್, ಬೇಡ ಸರ್, ಎಷ್ಟು ಹೇಳಿದ್ರು ಕೇಳಿಲ್ಲ. ಕೊನೆಗೆ ಒಂದು ದಿನ ನೋಡಪ್ಪ, ನನ್ನ ಅನೇಕ ವೈಯಕ್ತಿಕ ವಿಚಾರ ಇದೆ, ತಲೆ ಹಾಕಬೇಡ ಅಂದ್ರೆ, ಆಯ್ತು ಸ್ವಾಮಿ ನಮಸ್ಕಾರ, ನೀವು ಬಿ ಜೆ ಪಿ ನಾಯಕರು ಅಂತ ಅಂದ್ಕೊಂಡು ನಿಮ್ಮ ಸ್ನೇಹಿತರಿದ್ದೆ, ಬಿ ಜೆ ಪಿ ಕೆಲಸ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ, ನಿಮ್ಮ ಸ್ನೇಹ ಸಾಕು ಅಂತ ಅಂದ್ಕೊಂಡು ನಾನು ಅದಷ್ಟು ದೂರ ಇದ್ದೆ. ಎಷ್ಟು ಕೆಲಸ ಪಾರ್ಟಿ ನನಗೇನು ಕೊಡ್ತಾ ಪಾರ್ಟಿ ಕೆಲಸ ಮಾಡ್ಕೋತಾ ಬಂದಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಆರೋಪ ಕೂಡ ಕೇಳಿಬರ್ತದೆ. ಈಗ ಕಾಂತೇಶ್ ಅವ್ರಿಗೆ ನೀವು ಟಿಕೆಟ್ ಕೇಳ್ತಾ ಇದ್ರೆ, ಅದೇ ಪಕ್ಷೇತರ ಇನ್ಫ್ಯಾಕ್ಟ್ ಯಾರು ವ್ಯಕ್ತಿಗತವಾಗಿ ಪಕ್ಷದ ಕಾರ್ಯಕರ್ತನಿಗೆ ಕೇಳಿದ್ರೆ ಆವಾಗ ಇನ್ನಷ್ಟು ಹೋರಾಟಕ್ಕೆ ತೀವ್ರತೆ ಇರ್ತಿತ್ತು. ಅಗೇನ್ ನಿಮ್ಮ ವಿರುದ್ಧ ಇದೇ ಆರೋಪವನ್ನು ಯಡಿಯೂರಪ್ಪನವ್ರ ಬೆಂಬಲಿಗರು ಕೂಡ ಮಾಡ್ತಿದ್ದಾರೆ, ಅನೇಕರು ಹೇಳ್ತಾರೆ. ನಾನು ಹೇಳ್ತೀನಿ, ಪಕ್ಷೇತರ ಕೊಡ್ಬೋದಾಗಿತ್ತು, ಹಾವೇರಿಂದ ಯಾರೋ ಕಾರ್ಯಕರ್ತನಿಗೆ ಕೊಡ್ಬೋದಾಗಿತ್ತು. ನಾನು ಇಲ್ಲ ಅಂದಿಲ್ಲ, ನಾನು ಅದಕ್ಕೋಸ್ಕರ ಹೇಳಿದೆ. ಅನೇಕರು ಹಾವೇರಿಯರು ಬಂದು ಕೂತಾರೆ ನೋಡ್ರಿ, ಅವ್ರು ಬಂದು ಕೇಳಿದ್ರು ನಿಮ್ಮ ನಿಲ್ಲಿಸ್ಬೇಕು ಅಂತ. ಎರಡನೇದು, ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಒಂದೇ ಇಂತ ಅಂದಾಗ ನಾನು ಪ್ರಯತ್ನ ಮಾಡಿ ತಪ್ಪೇನಿದೆ? ನಮ್ಮ ಕುಟುಂಬ ಬೇಡ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಮ್ಮ ಕುಟುಂಬ ನಿವೃತ್ತಿ ಆಗ್ತೀನಿ, ನಾನು ರಾಜಕೀಯಕ್ಕೆ ಇಷ್ಟಪಡಲ್ಲ, ಸನ್ಯಾಸಿನ ನಾನು. ಆ ದಿಕ್ಕಲ್ಲಿ ನಾನು ಪ್ರಯತ್ನ ನಡೆಸಿಲ್ಲ. ಕಾರ್ಯಕರ್ತರ ಅಪೇಕ್ಷೆ ಎಲ್ಲ ಸಾಧು ಸಂತರು ಒಪ್ಪಿಗೆ ಕೊಟ್ಟ ನಂತರ ಪರಿವಾರದವರೆಲ್ಲ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು ಈ ಒಂದು ಹಾವೇರಿಯಿಂದ ಗೆದ್ದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಬಿ ಜೆ ಪಿಗೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ನಿಲ್ಲಿಸ್ದೇವಿನ. ಮತ್ತು ನರೇಂದ್ರ ಮೋದಿಯವರ ಅಪೇಕ್ಷೆ ತಕ್ಕಂತೆ ನಾನು ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ, ಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಣಿಬೆನ್ನೂರು ಸೀಟಿನ ಚುನಾವಣೆ ಬಂತು. ಅಲ್ಲಿ ಎಲ್ಲ ಜನ ಬಂದರು, ಕಾರ್ಯಕರ್ತರು ಅಷ್ಟು ಜನ ಬಂದರು, ಅಣ್ಣ ನೀವು ರಾಣಿಬೆನ್ನೂರು ನಿಲ್ಲಿಸಿ, ನಾವು ಗೆಲ್ಲಿಸ್ತೀವಿ ಅಂತ. ನಾನು ಅವತ್ತು ಹೇಳಿದೆ, ಯಾವ ಕಾರಣಕ್ಕೂ ಬೇಡಪ್ಪ. ನನ್ನ ಮಗನಿಗೂ ಅವತ್ತು ಆಸಕ್ತಿ ಬಂದಿತ್ತು, ಅವರೆಲ್ಲ ಇಷ್ಟಪಡ್ತಿದ್ದಾರೆ, ಯಾಕೆ ರಾಣಿಬೆನ್ನೂರು ಗೆದ್ಕೊಂಬರ್ತೀನಿ ಅಂದೆ. ನೀನು ಚುನಾವಣೆ ನಿಲ್ಲಬೇಕಾ? ನಿಲ್ಲು, ನರೇಂದ್ರ ಮೋದಿಯವರೇ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ. ಹಾಗಾಗಿ ನಾನು ಇವಾಗ ಎಮ್ ಎಲ್ ಎ ಇದ್ದೀನಿ, ನಿಂತ್ಕೋಬೇಕಾ? ನಾನು ರಾಜೀನಾಮೆ ಕೊಡ್ತೀನಿ, ನೀನು ಎಮ್ ಎಲ್ ಎ ಕಂಟೆಸ್ಟ್ ಮಾಡು, ಗೆಲ್ಲಿಸ್ತೀನಿ ನಾನೇ ಅಂದೆ. ಇಲ್ಲ ಬೇಡಪ್ಪ, ಹಾಗಾರೆ ನೀನು ಕಂಟಿನ್ಯೂ ಮಾಡು, ನಿಮ್ಮ ಯಾವತ್ತು ಅನುಕೂಲ ಆಗುತ್ತೋ ನಾನು ಅವತ್ತು ನಿಲ್ತೀನಿ ಅಂತ ಅವನು ಹೇಳ್ದ. ಹಾಗಾಗಿ ಅವನು ಅವತ್ತೇ ತೀರ್ಮಾನ ಮಾಡ್ದ, ನಮ್ಮಪ್ಪ ಎಮ್ ಎಲ್ ಎ ಆಗಿರೋ ತನಕನೂ ಕೂಡ ನಾನು ಎಮ್ ಎಲ್ ಎ ಆಗಲ್ಲ, ಎಂ ಪಿ ಆಗಲ್ಲ. ಆ ತೀರ್ಮಾನ ನಂತರ ನರೇಂದ್ರ ಮೋದಿಯವರ ಅಪೇಕ್ಷೆ ತಕ್ಕಂತೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅನ್ನೋದಕ್ಕೋಸ್ಕರ ಈಗ ಕೇಂದ್ರದ ನಾಯಕರು ನೀ ಚುನಾವಣೆ ಕಣದಿಂದ ನಿವೃತ್ತಿ ಆಗಬೇಕು, ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಿಕೊಡೋದು ಅಂತಂದಾಗ ಆ ನಂತರ ಸ್ವಾಭಾವಿಕವಾಗಿ ಅವನಿಗೂ ಆಸೆ ಹುಟ್ಟಿತು. ಒಂದು ಕುಟುಂಬಕ್ಕೆ ಒಂದು ಅಂತ ನರೇಂದ್ರ ಮೋದಿನೇ ಹೇಳಬೇಕಾದ್ರೆ ಅಲ್ಲಿ ಭಾಗದೆಲ್ಲ ಚರ್ಚೆ ಮಾಡ್ಕೊಂಡಾಗ ಒಂದು ನಿಮಿಷ ಅವರೆಲ್ಲರೂ ಇಷ್ಟಪಟ್ಟಾಗ ಕಾಂತೇಶನ ನಾನು ಕೇಳಿ, ಮತ್ತು ಕೇಂದ್ರ ನಾಯಕರನ್ನು ಕೇಳಿ, ರಾಜ್ಯ ನಾಯಕರನ್ನು ಕೇಳಿ, ಅಲ್ಲೇ ಕ್ಷೇತ್ರ ಜನಗೆಲ್ಲ ಕೇಳಿ ಅವನಿಗೆ ನಿಲ್ಲಿಸಂತ ಓಡಾಡೋಕ್ಕೆ ಪ್ರಯತ್ನ ಮಾಡಿದ್ದು. ಎಲ್ಲ ಗೆಲ್ತಾರೆ ಅನ್ನಂತ, ಮತ್ತು ಯಡಿಯೂರಪ್ಪನವರೇ ಸ್ವತಃ ನಾನು ಗೆಲ್ಲಿಸ್ತೀನಿ, ಟಿಕೆಟು ಕೊಡಿಸ್ತೀನಿ ಅಂತಂದಾಗ ಬಿಡಬೇಕಾ? ಅದಕ್ಕೋಸ್ಕರ ಆಗಿದ್ದು. ಅಲ್ಲ, ನನಗೊಂದು ಪ್ರಶ್ನೆ ಇರುವಂಥದ್ದು ಅಂದರೆ, ಈಗ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅಂತ ನೀವೇ ಹೇಳ್ತಿದ್ದೀರಿ, ಯಾರಲ್ಲ ಮೋದಿ ಅವರು ಹೇಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನೋಡಿ ಯಡಿಯೂರಪ್ಪನವ್ರ ಕುಟುಂಬಕ್ಕೆ ಡಿಸ್ಕೌಂಟ್ ಇದೆ, ಒಂದಲ್ಲ 2 ಟಿಕೆಟ್ ಆಗಿದೆ, ಕೆಲವೊಮ್ಮೆ 3 ಟಿಕೆಟ್ ಆಗಿದ್ದಂಥ ಉದಾಹರಣೆ ಕೂಡ ಇದೆ. ಜೊಲ್ಲೆ ಕುಟುಂಬಕ್ಕೆ ಇದೆ, ಸಿದ್ದೇಶ್ವರ ಕುಟುಂಬಕ್ಕೆ ಕೂಡ ಹಿಂದೆ ಇತ್ತು. ಈ ಥರ ಬೇರೆ ಉದಾಹರಣೆ ಇದೆ. ಒಂದೇ ಕುಟುಂಬಕ್ಕೆ ಹಲವಾರು ಇರೋದು. ಈಶ್ವರಪ್ಪನವ್ರಿಗೆ ಮಾತ್ರ ಯಾಕೆ ಟಾರ್ಗೆಟ್ ಆಗ್ತಿದೆ ಅನ್ಸುತ್ತೆ? ನಾನು ಅದಕ್ಕೆ ಹೇಳಿದೆ, ಬೇರೆಯವರು ಉದಾಹರಣೆ ಆಗಬಾರ್ದು, ಬೇರೆ ಒಳ್ಳೆ ಉದಾಹರಣೆಗಳು ಕೊಡಿ ನನಗೆ. ನನ್ನ ಉದಾಹರಣೆ ಇಡೀ ಕರ್ನಾಟಕ ರಾಜ್ಯ ಹೇಳ್ತಾ ಇದೆ. ಇವತ್ತು ನೀವು ಪಕ್ಷ ಹೇಳಿದ ತೀರ್ಮಾನವನ್ನು ಎಂದೂ ಬಿಟ್ಟಿಲ್ಲ. ನಾನು ಉದಾಹರಣೆ ಇದಕ್ಕೆ, ನಾನು ಕನಕಪುರ ಚುನಾವಣೆ ಸ್ಪರ್ಧೆ ಮಾಡಬೇಕು, ಕೇಂದ್ರದ ಚುನಾವಣೆ ಅಂತ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಚೇರ್ಮನ್ ಆಗಿದ್ದೆ, ರಾಜೀನಾಮೆ ಕೊಟ್ಟೆ, ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದೆ. ಅದೊಂದು ಹೆಮ್ಮೆ ನನಗೆ. ಸ್ಥಾನಮಾನ ಹೋಯಿತು, ಪ್ರಶ್ನೆ ಬೇರೆ. ಅದೇ ಹೇಳ್ದಲ್ಲ, KGP ಕಟ್ಟದಂಥ ಸಂದರ್ಭದಲ್ಲಿ ನೀ ರಾಜೀನಾಮೆ ಕೊಟ್ವಾ, ರಾಜ್ಯ ಅಧ್ಯಕ್ಷ ಆಗಬೇಕು, ಅವತ್ತು ಮಾಡಿದೆ. ಅದಾದ ನಂತರ ರಾಯಣ್ಣ ಬ್ರಿಗೇಡ್, ಹಿಂದುಳಿದವರು, ದಲಿತರು ದೊಡ್ಡ ಸಂಘಟನೆ ಆಗಿತ್ತು. ಕೂಡಲ ಸಂಗಮಲ್ಲಿ ದೊಡ್ಡ ಸಮಾವೇಶ ಮಾಡಿದ್ವಿ. ಅದು ಯಾಕೋ ಯಡಿಯೂರಪ್ಪನವ್ರು ಕೇಂದ್ರಕ್ಕೂ ಕಂಪ್ಲೇಂಟ್ ಮಾಡಿದ್ರು. ಅಮಿತ್ ಶಾ ರಾಜ್ಯ ಅಧ್ಯಕ್ಷರು, ದೆಹಲಿನಲ್ಲಿ ಸಭೆ ಆಯಿತು. ಅಲ್ಲಿ ಹೇಳಿದೆ, ಹಿಂದುಳಿದವರು ದಲಿತರು ಬೇಡವಾ ನಿಮಗೆ, ಯಾಕೆ ಹಿಂಗೆ ಮಾಡ್ತಿದ್ದೀರಿ? ನಾನು ರಿಕ್ವೆಸ್ಟ್ ಮಾಡಿದೆ. ಕೊನೆ ಅಮಿತ್ ಶಾ ಕೇಳಿದ್ರು ಯಡಿಯೂರಪ್ಪನವ್ರಿಗೆ, ಯಾಕಪ್ಪ ಇದು ಬೇಡ ಅಂತ ಹೇಳ್ತಿದ್ಯಾ ಅಂತ. ಇಲ್ಲ ಬೇಡ. ಕೊನೆ ನಾನು ಕೇಳಿದೆ, ಯಾಕೆ ಸರ್ ಬೇಡ ಅಂತೀರಿ, ಏನು ಇಂಥದ್ದಕ್ಕೆ ಅಂತ ಹೇಳಿ ಅಂತ. ಇಲ್ಲ ಬೇಡ. ಕೊನೆ ಅಮಿತ್ ಶಾ ಹೇಳಿದ್ರು, छोड़ ಯಾರಂತ ಬಿಟ್ಟೆ ನಾನು. ಇವತ್ತು ಅದೇ ರಾಯಣ್ಣ ಬ್ರಿಗೇಡ್ ಮುಂದುವರೆದಿದ್ದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿಂದುಳಿದ ಮತ್ತು ದಲಿತ ದೊಡ್ಡ ಸಂಘಟನೆ ನಮ್ಮ ಜೊತೆಗೆ ಇರೋದು. ಈ ರಾಯಣ್ಣ ಬ್ರಿಗೇಡನ್ನು ಯಾಕೆ ಮೊಟಕುಗೊಳಿಸ್ತು ಅನ್ನೋದು ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ರಿ. ಅದರ ಜೊತೆಗೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಥ ಆರೋಪ ಇರೋದು, ರಾಯಣ್ಣ ಬ್ರಿಗೇಡು ಈಶ್ವರಪ್ಪನವರ ರಾಜಕೀಯ ಆಸೆಗಳನ್ನು ಈಡೇರಿಸೋದಕ್ಕೆ ಸವಾಲಾಗಿತ್ತು, ರಾಜಕೀಯ ಆಸೆಗಳನ್ನು ಈಡೇರಿಸೋದಕ್ಕೆ ಒಂದು ಮಾಧ್ಯಮವಾಗಿತ್ತು, ಒಂದು ವೆಹಿಕಲ್ ಆಗಿತ್ತು ಅಂತ ಕೂಡ ಆರೋಪ ಮಾಡಿದ್ರು. ಅದಿದ್ರೆ ಈಶ್ವರಪ್ಪನವ್ರು ಇಟ್ಕೋಬೋದಾಗಿತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ ಅಂತ. ಅದನ್ನೇ ಹೇಳಿದೆ. ನನ್ನ ಇಡೀ ರಾಜಕೀಯ ಜೀವನ
ದೊಡ್ಡವ್ರು ಹೇಳಿದ್ದನ್ನು ಕೇಳ್ಕೊಂಬಂದಿರೋದು ನಾನು. ದೆಹಲಿನಲ್ಲಿ ಅಮಿತ್ ಶಾ छोड़ ಯಾರಂತ ಅಂದಾಗ ಯಡಿಯೂರಪ್ಪನವ್ರು ಕಂಪ್ಲೇಂಟ್ ಕೊಟ್ಟಾಗ ನನಗಿಂತ ಜಾಸ್ತಿ ಯೋಚನೆ ಮಾಡೋಂಥ ಶಕ್ತಿ ಅವ್ರಿಗಿದೆ ಅಂತ ಅಂದ್ಕೊಂಡು ಬಿಟ್ಟು ಬಂದೆ. ಇದು ನನ್ನ ಒಳ್ಳೆಯತನವನ್ನು ಇಡೀ ಕರ್ನಾಟಕ ರಾಜ್ಯದವ್ರು ಫಾಲೋ ಮಾಡ್ತಿದ್ದಾರೆ. ನಾನು ಅದನ್ನು ಹೇಳಿದ್ದು. ಯಾಕೆ ಅವರೆಲ್ಲ ಕುಟುಂಬಸ್ಥರು ಅನೇಕ ಉದಾಹರಣೆಗಳು ಕೊಟ್ಟರು. ಮನೇಲಿ 2-3 MLA MP ಇದ್ದರೆ ನಿಮಗೇ ಯಾಕಿದು ಅಂತ. ಮಾದರಿ ಆಗಿರಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಹೇಳಿದ ಪ್ರಕಾರ ನನ್ನ ಮಗನ ಮನೆಗೆ ನಾನು ಎಲ್ಲಿ ತನಕ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ನನ್ನ ಮಗನಿಗೆ ನಾನು ಪ್ರಯತ್ನ ಮಾಡಿದ್ವಿ. ಇದನ್ನು ಅವರು ಫಾಲೋವರ್ಸ್ ಹೇಳ್ತಾರೆ. ಕುಟುಂಬಕ್ಕೆ ಹೇಳ್ತಿಲ್ವಾ? ಕುಟುಂಬಕ್ಕೆ ಹೇಳಬೇಕು. ಪಾರ್ಟಿ ಹೇಳಿದ ಪ್ರಕಾರ ಆ ನಿಯಮದಲ್ಲಿ ನಾನು ಕೇಳ್ತಾ ಇದ್ದೀನಿ, ಬೇರೆ ಅಲ್ಲ. ಈ ರಾಯಣ್ಣ ಬ್ರಿಗೇಡ್ ಮತ್ತೆ ಓಪನ್ ಮಾಡ್ತೀರಾ, ಮತ್ತೆ ಆರಂಭ ಮಾಡ್ತೀರಾ? ಯಾಕಂದರೆ ಅನೇಕರು ಒತ್ತಡ ಕೂಡ ಇದೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಹಿಂದುಳಿದವ್ರಿಗೆ, ದಲಿತರಿಗೆ ನೀನು ಕೆಲಸ ಮಾಡು ಅಂತ ಹೊರಟಾಗ ಏನು ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀನಿ. ನಾನು ಇವತ್ತು ಈ ಚುನಾವಣೆ ಮುಗಿದ ಮೇಲೆ ನನಗೆ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಇಡೀ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ. ಇಡೀ 28 ಕ್ಷೇತ್ರದಲ್ಲಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ, TV ಮಾಧ್ಯಮ ಯಾಕೆ ನನ್ನ ಹತ್ರ ಜಾಸ್ತಿ ಬರ್ತಾಯಿದ್ದೀರಿ ಹೇಳಿ? ಇಲ್ಲಿ ಸೈದ್ಧಾಂತಿಕವಾಗಿ ನಡೀತಾ ಇದೆ. ಈ ಸೈದ್ಧಾಂತಿಕವಾಗಿ ಚರ್ಚೆ ಆಗಬೇಕು. ಈ ಚರ್ಚೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ, ದೇಶದಲ್ಲಿ ಆಗ್ತಾಯಿದೆ. ಈ ಸೈದ್ಧಾಂತಿಕ ಚರ್ಚೆ ಮುಖಾಂತರ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯು ಕೂಡ ಪರಿಶುದ್ಧ ಆಗುತ್ತೆ, ನನಗೆ ನಂಬಿಕೆ ಇದೆ. ಇದರಲ್ಲಿ ಇದು ಅನೇಕ ವ್ಯತ್ಯಾಸಗಳಾಗುತ್ತೆ. ಇದಾಗಬೇಕು ಅನ್ನೋದಕ್ಕೋಸ್ಕರ ನಾನು ಹೋರಾಟ ಮಾಡ್ತಿರೋದು ವಿನಃ ಬೇರೆ ಏನೂ ಅಲ್ಲ. ಇದ್ರ ಮಧ್ಯೆ 100ಕ್ಕೆ 100 ನಾನು MP ಆಗಿ ಈ ಹೋರಾಟವನ್ನು ಇದೇ ರೀತಿ ಮುಂದುವರಿಸ್ತೇನೆ. ಮತ್ತೇನಾದರೂ ಕೂಡ ಹಿಂದುತ್ವವಾದಿಗಳಿಗೆ ಅನ್ಯಾಯ ಆದರೆ ಈ ಪಾರ್ಟಿನಲ್ಲಿ ಬಿಡಲ್ಲ. ಮತ್ತು ನಮ್ಮ ಇಡೀ ರಾಜ್ಯದ ಕಾರ್ಯಕರ್ತರಿಗೆ, ನಾಯಕರಿಗೆ ನೋವಾದರೆ ಯಾವ ಕಾರಣಕ್ಕೂ ಬಿಡಲ್ಲ. ಕುಟುಂಬದ ಹಿಡಿತ ಇದೇ ಕಪಿಮುಷ್ಟಿಯಲ್ಲಿ ಹೀಗೆ ಇದ್ದರೆ ಮತ್ತೆ ಬಿಡಲ್ಲ. MP ಆದಮೇಲೂ ಕೂಡ ಇದು ಮುಂದುವರಿಸ್ತೇನೆ. ಚರ್ಚೆ ಆಗಲಿ ರಾಜ್ಯದಲ್ಲಿ, ದೇಶದಲ್ಲಿ. ಯಾಕೆಂತಂದರೆ ಈ ಪಾರ್ಟಿಗೆ ಕಟ್ಟೋದಕ್ಕೆ ಅಟಲ್ಜಿ, ಅಡ್ವಾನಿ, ಮೋದಿಯವರು ಇಂಥ ಸಾವಿರಾರು ಜನ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂಥರ ಯಾಕೆ ಕರ್ನಾಟಕ ಹೀಗೆ, ಇಡೀ ರಾಜ್ಯದ ನಮ್ಮ ಸಂಘಟನೆಯ ಕಾರ್ಯಕರ್ತರು ಯಾಕೆ ಕರ್ನಾಟಕ ಹೀಗೆ ನೀವು ಕೇಳಿದ್ರಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು ಇಷ್ಟೆಲ್ಲ ತಪ್ಪು ಮಾಡ್ತಿದ್ರು ಕೂಡ ಕೇಂದ್ರ ನಾಯಕರು ಯಾಕೆ ಸುಮ್ಮನೆ ಇದ್ದಾರೆ? ಈ ಪ್ರಶ್ನೆ ಎಲ್ರಿಗೂ ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು ಕೇಂದ್ರ ನಾಯಕರು ಅಂತ ಉದ್ದೇಶದಿಂದ ನಾನು ಈ ಹೋರಾಟ. ಈ ಹಾವೇರಿ ಸಿಟ್ಟನ್ನು ಶಿವಮೊಗ್ಗದಲ್ಲಿ ಯಾಕೆ ತಿಳಿಸ್ಕೋತಾ ಇದ್ದೀರಾ? ಇದು ಬಹುಶಃ ಶಿವಮೊಗ್ಗದಿಂದನೇ ಶುದ್ಧ ಯಾತ್ರೆ ಆರಂಭವಾಗುತ್ತೆ ಅಂತನಾ? ಹಾವೇರಿಗೂ ಶಿವಮೊಗ್ಗಕ್ಕೂ ಸಂಬಂಧ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಈ ಹಾವೇರಿ ಕಾರ್ಯಕರ್ತರು ನೋವಿದೆಯಲ್ಲ, ಅದೇ ರೀತಿ ರಾಜ್ಯದಲ್ಲೂ ನೋವಿದೆ. ಎಲ್ಲಿ ಮೂಗಿ ಹಿಡಿದ್ರೆ ಎಲ್ಲಿ ಬಾಯಿ ಬಿಡುತ್ತೆ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ಈ ಶಿವಮೊಗ್ಗ ಮೂಗಿ ಹಿಡ್ತಾ ಇದ್ದೀನಿ. ಶಿವಮೊಗ್ಗ ಜನ ಎಲ್ಲರೂ ಕೂಡ ನೀವು ಕೆಲಸ ಮಾಡ್ತಿರೋ ಸರಿ ಇದೆ ಅನ್ನೋದನ್ನು ಜಿಲ್ಲೆಯಿಂದ ನೂರಾರು ಫೋನ್ಗಳು ನೀವು ನಿಂತ್ಕೊಳ್ರಿ, ನಾವಿದ್ದೇವೆ. ಬರೀ ಭಾರತೀಯ ಜನತಾ ಪಾರ್ಟಿ ನೊಂದು ಕಾರ್ಯಕರ್ತರಲ್ಲ, ಕಾಂಗ್ರೆಸ್ನಲ್ಲಿರೋರು, JDSನಲ್ಲಿರೋರು ಅವರಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಸರ್ ನಾವು ನಿಮ್ಮ ಜೊತೆಗೆ ಇರ್ತೇವೆ. ಆ ಜಾತಿ ಈ ಜಾತಿ ಎಲ್ಲ, ಇವರು ಲಿಂಗಾಯತರೆಲ್ಲ ಇವ್ರಿಗೆ ಕೊಟ್ಬಿಡ್ತಾರೆ, ರಾಘವೇಂದ್ರಗೆ ಓಟ್ ಕೊಟ್ಬಿಡ್ತಾರೆ, ಗೀತಾ ಶಿವರಾಜ್ಕುಮಾರ್ಗೆ ಈಡಿಗರೆಲ್ಲ ಕೊಟ್ಬಿಡ್ತಾರೆ. ಈ ಭ್ರಮೆನಲ್ಲಿದ್ದಾರೆ. ಎಲ್ಲ ಹಿಂದೂಗಳು, ಲಿಂಗಾಯತರು ಹಿಂದೂಗಳಲ್ವಾ, ಈಡಿಗರು ಹಿಂದೂಗಳಲ್ವಾ, ಹಿಂದುಳಿದವರು ದಲಿತರು ಹಿಂದುಳಿದರಲ್ಲ, ಎಲ್ಲ ಹಿಂದೂಗಳು ಕೂಡ ನನಗೆ ಬೆಂಬಲ ಕೊಡ್ತಾರೆ. ನಾನು MP ಆಗಿ ಗೆಲ್ತೇನೆ. ಶಿವಮೊಗ್ಗ ತಾಲೂಕಿಂದ ಆಚೆ ಕೂಡ ಈಶ್ವರಪ್ಪನವ್ರು ಮ್ಯಾಜಿಕ್ ಮಾಡ್ತಾರಂಥ ಪ್ರಶ್ನೆಯನ್ನು BJP ಕಾರ್ಯಕರ್ತರು ಕೇಳ್ತಾರೆ. KJP ಕಡೆದ 3ನೇ ಸ್ಥಾನಕ್ಕೆ ಹೋಗಿದ್ರು, ಈಗ MP ಎಲೆಕ್ಷನ್ ಯಡಿಯೂರಪ್ಪನವರೇ ಕೂತು ಬಂದು ನಿಂತ್ಕೋತಾರಾಗ ಅಂತ ಹೇಳ್ತಾರೆ. ಅದಕ್ಕೇನು ಉತ್ತರ ಕೊಡ್ತೀವಿ? ಯಡಿಯೂರಪ್ಪನವ್ರು ಬಂದು ಇಲ್ಲಿ ಕೂತು ನಿಂತ್ಕೋತಾರೆ ಗೊತ್ತು ನನಗೆ. ಲೋಕಸಭೆ ಚುನಾವಣೆ ಯಾಕೆ MLA ಚುನಾವಣೆ ಆಯ್ತಲ್ಲ ಶಿಕಾರಿಪುರದಲ್ಲಿ, ಯಡಿಯೂರಪ್ಪನವರು, ರಾಘವೇಂದ್ರ ಒಬ್ಬ ರಾಷ್ಟ್ರೀಯ ನಾಯಕರು, ಒಬ್ಬರು MP ಇದ್ದು ಅವರು ಓಟ್ ತೊಗೊಂಡಿದ್ದೆಷ್ಟು? ಬರೀ 9,000 ಲೀಡು. ಶಿವಮೊಗ್ಗ ಲೋಕಸಭಾ ನನಗೆ ನಿಲ್ಲಬೇಡ ಅಂತಂದರೂ ಕೂಡ ನಾನು MLA ಆಗಿದ್ದ 5 ಬಾರಿ MLA ಗೆಲ್ಲಿಸಿದ್ರು. ಕೊನೆಗೆ 46,000 ಚಿಲ್ಲರೆ ಲೀಡಲ್ಲಿ ಗೆದ್ದೆ ನಾನು. ಮೊನ್ನೆ ನಡೆದಂಥ ಚುನಾವಣೆ ನಮ್ಮ ಸ್ನೇಹಿತ, ನಮ್ಮ ಪಕ್ಷದ ಕಾರ್ಯಕರ್ತ, ಅವನಿಗೆ ಚುನಾವಣೆ ನಿಲ್ಲಿಸಿ 27,000 ಓಟಲ್ಲಿ ನಾವು ಗೆದ್ವಿ. ನಾನು ಅಂದರೆ ನನ್ನ ಪಾರ್ಟಿ, ಅವರಂದರೆ ಅವರಿಬ್ಬರೇ, ಅಪ್ಪ ಮಗ ರಾಘವೇಂದ್ರ, ಯಡಿಯೂರಪ್ಪನವರು. ಅವ್ರು ದುಡ್ಡು ಖರ್ಚು ಮಾಡ್ತಾರೋ, ಅವ್ರ ಜಾತಿ ಹೇಳ್ತಾರೋ, ನಾನು ಹೋಗೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ಎಷ್ಟು ಲೀಡ್ ತೊಗೊಂಡ್ರು? 9,000. ಕೂಡಲ ಸಂಗಮ ಸ್ವಾಮೀಜಿಗಳು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ತಿಳುಕಿ ನೀವು ಶಿಕಾರಿಪುರದಲ್ಲಿ MLA ಸ್ಥಾನ ಗೆದ್ದಿದ್ದೀರಿ, ಲೋಕಸಭೆ ನೋಡುವಂತೀರಿ ಅಂತ ಕೂಡಲ ಸಂಗಮ ಸ್ವಾಮಿಗಳು ಹೇಳ್ತಾರೆ. ಅಂದರೆ ಎಲ್ಲ ಸ್ವಾಮಿಗಳಿಗೂ ಇವ್ರ ಮೇಲೆ ಸಿಟ್ಟು ತೋರಿಸ್ಕೊಳ್ಳೋಕೆ ಯಾರೂ ಇಲ್ಲ. ಆ ಎಲ್ಲ ಸ್ವಾಮಿಗಳ ಧ್ವನಿಯಾಗಿ, ಎಲ್ಲ ಕಾರ್ಯಕರ್ತರ ಧ್ವನಿಯಾಗಿ, ಹಿಂದುತ್ವದ ಧ್ವನಿಯಾಗಿ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೇನೆ. ಈ ಬಾರಿ